ಆಗ್ತಾ ಇದ್ದಾರೆ, ಬಲಹೀನತೆ ಆಗ್ತಾ ಇದೆ. ಅದು ಇನ್ನೊಂದು ನುಂಗೋಕ್ಕೆ ಕಷ್ಟ ಆಗ್ತಾ ಇದೆ. ಈಗ ತುತ್ತು ನುಂಗೋಕ್ಕೆ ಕಷ್ಟ ಆಗಬಾರ್ದು, ಸೊ ನುಂಗೋ ಕಷ್ಟ ಆಗ್ತಾ ಇದೆ. ಅಥವಾ ಪದೇ ಪದೇ ಅಸಿಡಿಟಿ, ಎದೆ ಎಲ್ಲ ಉರಿ, ಹೊಟ್ಟೆ ಎಲ್ಲ ಉರಿ, ಗ್ಯಾಸ್ಟ್ರಿಕ್ ಆಂಟಾಸಿಡ್ ಮಾತ್ರೆ ತಗೊಂಡು ಜಿಗುಪ್ಸೆ ಬಂದಿದೆ. ಡೈಲಿ ಮಾತ್ರೆ ತಗೊತಾ ಇದ್ದೀನಿ, ಅಲ್ಲಿ ಇಲ್ಲಿ ಹೋಗಿ ನಾನು ಆ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರ್ತಾ ಇದ್ದೀನಿ ರಾತ್ರಿ ಹೊತ್ತು ಅಂತ. ಆ ಥರದ ಸಿಂಟಮ್ಸ್. ಅಥವಾ ಮಲಬದ್ಧತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ, ಮಲದಲ್ಲಿ ರಕ್ತ ಬೀಳ್ತಾ ಇದೆ. ಸೊ ಅಥವಾ ನನಗೆ ಏನೋ ಕೆಲವೊಂದು ಟೈಮು ಏನಾಗುತ್ತೆ, ಮಲದಲ್ಲಿ ರಕ್ತ ಹೋಗ್ತಾ ಇರುತ್ತೆ, ಅದನ್ನ ಉಷ್ಣ ಆಗಿದೆ, ಬಾಡಿ ಹೀಟ್ ಆಗಿದೆ, ಚಿಕನ್ ತಿಂದ್ಬಿಟ್ಟೆ 2 ವಾರದ ಹಿಂದೆ, ಈ ಥರದ್ದೆಲ್ಲ ಎಕ್ಸ್ಕ್ಯೂಸಸ್ ಕೊಟ್ಕೊಂಡು ಕಾಲ ತೊಳಿತಾ ಇರ್ತಾರೆ. ಸೊ ಯಾವುದೇ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರೋ ಒಂದು ಗುಣಲಕ್ಷಣ ಅನ್ನೋದು ಇರುತ್ತಲ್ಲ, ಪದೇ ಪದೇ ಇದ್ದಾಗ, ವಾರಗಟ್ಟಲೆ ತಿಂಗಳಾನ್ಗಟ್ಲೆ ಇದ್ದಾಗ, ಮಾತ್ರೆ ತಗೊಳ್ಳೋ ಅವಶ್ಯಕತೆ ಬರ್ತಾ ಇದೆ ಅಂದಾಗ, ಅಥವಾ ಅವ್ರಿಗೆ ಯಾರೋ ನಿಮಗೆ ಲಿವರ್ ತೊಂದರೆ ಇದೆ, ಅಥವಾ ನಿಮ್ಗೇನೋ ಬೇರೆ ಹೆಪಟೈಟಿಸ್ ಇದೆ, ಅಥವಾ ನಿಮಗೆ ಜಾಂಡೀಸ್ ಆಗಿದೆ, ಈ ಥರದ್ದೆಲ್ಲ ಯಾರೋ ಒಬ್ರು ಹೇಳಿರ್ತಾರೆ, ಅಥವಾ ಡಾಕ್ಟರು ಅವ್ರಿಗೇನೋ ಪ್ಯಾಂಕ್ರಿಯಾಸಲ್ಲಿ ತೊಂದರೆ ಇದೆ, ಪ್ಯಾಂಕ್ರಿಯಟೈಟಿಸ್ ಆಗಿದೆ, ಈ ಥರದ್ದೆಲ್ಲ ಟರ್ಮಿನಾಲಜೀಸ್ ಯೂಸ್ ಮಾಡಿರ್ತಾರೆ, ಎಲ್ಲೋ ಒಂದು ಮೆಡಿಸಿನ್ಸ್ ತಗೊಂಡಿರ್ತಾರೆ. ಅಂಥ ಪೇಷಂಟ್ಸ್ನ ನಾವು ಎನ್ಕರೇಜ್ ಮಾಡ್ತೀವಿ. ಯಾಕಂದರೆ 1-2 ದಿನ ಹೊಟ್ಟೆ ಉಬ್ರ ಬರೋದು, ಎಲ್ಲೋ ಬಿರಿಯಾನಿ ತಿಂದರು ಹೊಟ್ಟೆ ಎಲ್ಲ ಭಾರ ಆಯಿತು ಅಂಥವ್ರೆಲ್ಲ ಈ ಶಿಬಿರಕ್ಕೆ ಬರೋ ಅಂಥದ್ದು ಬೇಕಾಗಿಲ್ಲ. ಅದು ಪ್ರತಿಯೊಬ್ಬರಿಗೂ ಆಗುತ್ತದೆ ಯಾವುದೋ ಒಂದು ಟೈಮಲ್ಲಿ. ಬಟ್ ಪದೇ ಪದೇ ಹೊಟ್ಟೆ ಉಬ್ರ ಬರ್ತಾ ಇದೆ, ಸ್ವಲ್ಪ ತಿಂದರೆ ನನಗೆ ಹೊಟ್ಟೆ ಎಲ್ಲ ಭಾರ ಆಗ್ತಾ ಇದೆ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ಈ ಥರ ಸಿಂಪ್ಟಮ್ಸ್ ಇರುತ್ತಲ್ಲ, ರಿಪಿಟೇಟಿವ್ ಸಿಂಪ್ಟಮ್ಸ್, ಪರ್ಸಿಸ್ಟೆಂಟ್ ಸಿಂಪ್ಟಮ್ಸ್, ಪುನಃ ಬರ್ತಾ ಇರೋದು, ಈ ಥರದ ಜನ ನಾವು ನೋಡಬೇಕು. ಈಗ ಕೆಲವೊಂದು ಸಣ್ಣ ಮಕ್ಕಳು ಇರ್ತಾರೆ, ಅವ್ರಿಗೆ ಪದೇ ಪದೇ ಹೊಟ್ಟೆ ನೋವು ಅಂತ ಎಲ್ಲ ಥರ ಜನರಲ್ ಫಿಸಿಷಿಯನ್ಸು, ಜನರಲ್ ಪೀಡಿಯಾಟ್ರಿಷಿಯನ್ಸ್ನ ನೋಡಿರ್ತಾರೆ. ಮಗು ಸರಿಯಾಗಿ ಬೆಳೀತಾ ಇಲ್ಲ, ಹೊಟ್ಟೆ ನೋವಿಂದ ಸ್ಕೂಲ್ ಮಿಸ್ ಆಗ್ತಾ ಇದೆ, ಸರಿಯಾಗಿ ತಿಂತಾ ಇಲ್ಲ ಅಂತ ಮಕ್ಕಳನ್ನ ನಾವು ಎನ್ಕರೇಜ್ ಮಾಡ್ತೀವಿ. ನಮ್ಮ ಹತ್ರ ಈಗ ಮಕ್ಕಳಿಗೆ ನೋಡೋ ಅಂಥ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟೇ ಇದ್ದಾರೆ. ಅಥವಾ ಕೆಲವರಿಗೆ ನನಗೆ ಮೋಷನ್ ಹೋಗೋ ಜಾಗದಲ್ಲಿ ಮೊಳಕೆ ಥರ ಇದೆ, ಅಥವಾ ಮೊಳಕೆನ ಅದು ಬೇರೆ ಏನಾನ ಗೊತ್ತಿಲ್ಲ. ಈಗ ಎಷ್ಟೊಂದು ಜನ ಪೈಲ್ಸ್ ಅಂದರೆ ಏನು, ಫಿಷರ್ ಅಂದರೆ ಏನು, ಫಿಸ್ಟುಲಾ ಅಂದರೆ ಏನು, ಒಂದಕ್ಕೊಂದು ಕನ್ಫ್ಯೂಸ್ ಆಗ್ತಾರೆ. ಆ ಥರದ್ದು ಸುಮಾರು ತಿಂಗಳಿಂದ ಇದೆ, ಅದು ಹೋಗ್ತಾ ಇಲ್ಲ. ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದಾರೆ ನಮ್ಮ ಹತ್ರ, ಬರೀ ಆ ಏರಿಯಾನ ನೋಡೋ ಅಂಥವ್ರೆ. ಸೊ ಈ ಥರ ಸ್ಪೆಸಿಫಿಕ್ ಏರಿಯಾಸ್ನೇ ನೋಡೋ ಅಂಥ ಸ್ಪೆಸಿಫಿಕ್ ಸ್ಪೆಷಲಿಸ್ಟ್ ಇದ್ದಾರೆ. ಯಾಕಂದರೆ ಇದು ಸೂಪರ್ ಸ್ಪೆಷಲಿಸ್ಟ್ ಇದು. ಬಟ್ ಇದೇನೆಂದರೆ ವಾರಗಟ್ಟಲೆ ತಿಂಗಳಾನ್ಗಟ್ಟಲೆ ಸಿಂಪ್ಟಮ್ಸು ರೋಗಲಕ್ಷಣ ಇರುತ್ತಲ್ಲ, ಅಂಥವ್ರನ್ನ ನಾವು ನೋಡಬೇಕು.